ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಬಸ್ಸಾರು ಪ್ಲಸ್ ಪಲ್ಯ ಮಾಡೋದು ಹೇಗೆ ಅಂತ. ಸೊ ಸುಲಭ, ಸಿಂಪಲ್ ಅಂಡ್ ಟೇಸ್ಟಿ ಅಂಡ್ ಹೆಲ್ದಿ. ಸೊ ಎಲ್ಲಾನು ಅನ್ಕೊಳ್ಳಿ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ. ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಬನ್ನಿ, ಇನ್ನ ತಡ ಮಾಡದಲ್ಲೇ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬಸ್ಸಾರು ಮತ್ತೆ ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಮೊದಲಿಗೆ ಮಿಕ್ಸೆಡ್ ತರಕಾರಿ. ಸೊ ಕ್ಯಾರೆಟ್, ಗೆಡ್ಡೆಕೋಸು, ಬೀನ್ಸು. ಸೊ ಇಷ್ಟು ಸಣ್ಣದಾಗಿ ಹಚ್ಕೊಂಡಿರೋದು. ಆಮೇಲೆ ಅರಿಶಿನ, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವು. ಸೊ ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ಮಾಡುವ ವಿಧಾನಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಆಮೇಲೆ ಹುಣಸೆ ಹುಳಿ, ಆಮೇಲೆ ತೆಂಗಿನ ತುರಿ, ಹಸಿ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಾಂಬಾರ್ ಪುಡಿ, ಆಮೇಲೆ ತೊಗರಿಬೇಳೆ, ಕೊತ್ತಂಬರಿ. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಇನ್ನು ತಡ ಯಾಕೆ, ಬನ್ನಿ ಬೇಗ ಬೇಗ ರೆಡಿ ಮಾಡ್ಕೊಂಬಿಡೋಣ. ಸೊ ಮೊದಲಿಗೆ ಏನ್ ಮಾಡೋಣ ಅಂದ್ರೆ ಬೇಯಿಸ್ಕೊಂಬಿಡೋಣ. ಸೊ ತೊಗರಿಬೇಳೆ 1 ಕಪ್ ತಗೊಂಡಿದೀವಿ. ನೀಟಾಗಿ ವಾಶ್ ಮಾಡ್ಕೊಂಡು 2 ಕಪ್ ವಾಟ್ರು. ಸೊ ಅದಕ್ಕೆ ಈ ತರಕಾರಿ ಹೇಳಿದ್ನಲ್ಲ ಮಿಕ್ಸೆಡ್. ಸೊ ಕ್ಯಾರೆಟ್ ಒಂದು ಅರ್ಧ ಗಡ್ಡೆ, ಆಮೇಲೆ ಗೆಡ್ಡೆಕೋಸು ಒಂದು ಅರ್ಧ, ಆಮೇಲೆ ಬೀನ್ಸು ಒಂದು 5 ರಿಂದ 6 ಇಷ್ಟು ಸಣ್ಣದಾಗಿ ಹಚ್ಕೊಂಡು 1 2 ರಿಂದ 3 ವಿಸಿಲ್ ಹಾಕಿಸ್ಕೊಳ್ಳಿ, ಸಾಕು, ಮೆತ್ತಗಾಗೋಗುತ್ತೆ. ಆಮೇಲೆ ಬೇಯಿಸ್ಕೊಂಡ್ಮೇಲೆ ಸೊ ಈ ನೀರ್ನೆಲ್ಲ ಬಸ್ಕೊಂಡ್ಬಿಡ್ಬೇಕು. ಈ ಬೇಳೆ ಕಟ್ ನೀರ್ ಇರುತ್ತಲ್ವಾ, ಸೊ ಇದ್ರಲ್ಲೇ ನಾವು ಸಾರು ಮಾಡೋದು. ಸೊ ಇನ್ನು ಮಿಕ್ಕಿದ್ರಲ್ಲಿ ನಾವು ಸಪರೇಟ್ ಆಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಸೊ ನೀರೆಲ್ಲ ಇಳಿದ್ಮೇಲೆ ಏನ್ ಮಾಡೋಣ ಅಂದ್ರೆ, ಇಲ್ಲಿ ಮೇಲ್ಗಡೆ ಬೇಳೆ ಕಾಣಿಸ್ತಿದ್ಯಲ್ಲ, ಸೊ ಒಂದು ಅರ್ಧ ಸೌಟಷ್ಟು ಸೈಡಿಗೆ ತೆಗ್ದಿಕ್ಕೊಂಬಿಡೋಣ. ಯಾಕಂದ್ರೆ ಈ ಸಾರಿಗೆ ಮಸಾಲೆ ರುಬ್ಕೊಬೇಕಲ್ವಾ, ಸೊ ಅದಕ್ಕೆ ಯೂಸ್ ಆಗುತ್ತೆ. ಸೊ ಮೊದ್ಲಿಗೆ ಏನ್ ಮಾಡೋಣ ಅಂದ್ರೆ, ಈ ಸಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ. ಒಂದು ಚಿಕ್ಕ ಬಾಣಲಿ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಒಂದು ಅರ್ಧ ಗಡ್ಡೆ. ಸೊ ಇಷ್ಟು ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಒಂದು 4 ರಿಂದ 5 ಪಾಯಿ, ಆಮೇಲೆ ಕರಿಬೇವು ಒಂದು ಅರ್ಧ ಇಂದ 1 ಕಡ್ಡಿ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಸೊ ಆಮೇಲೆ 1 ರಿಂದ 2 ಬ್ಯಾಡಗೆ ಮೆಣಸಿನ್ಕಾಯಿ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಲಾಸ್ಟಿಗೆ ಹಸಿ ಕೊಬ್ಬರಿ. ಸೊ ಹಸಿ ಕೊಬ್ಬರಿ ಹಾಕೊಂಡೇನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಫ್ಲೇಮ್ನ ಆಫ್ ಮಾಡ್ಕೊಂಡು ಸುಮ್ಮನೆ ಕೈ ಆಡಿಸಿದ್ರೆ ಸಾಕು. ಸೊ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಜಾರ್ ತಗೊಂಡು ಈ ಮಸಾಲೆ ಎಲ್ಲ ಹಾಕೊಂಡಿದ್ವಲ್ಲ, ಸೊ ಅದೆಲ್ಲ ಹಾಕೊಂಡು ಆಮೇಲೆ ಬೇಯಿಸ್ಕೊಂಡಿರೋ ಬೇಳೆ ಕಟ್ಟು. ಸೊ ಇಷ್ಟು ಹಾಕೊಂಡ್ಮೇಲೆ ಲಾಸ್ಟ್ಗೆ ಕೊತ್ತಂಬರಿ. ಸೊ ಕೊತ್ತಂಬರಿ ಒಂದು 2 ರಿಂದ 3 ಕಡ್ಡಿ ಹಾಕೊಂಡು ನೈಸಾಗಿ ರುಬ್ಕೊಂಬರೋಣ, ಬನ್ನಿ. ಸೊ ಫೈನಲಿ ನಮ್ಮ ಮಸಾಲೆ ರೆಡಿ ಆಯ್ತು. ಸೊ ಇನ್ನ ತಡ ಯಾಕೆ, ಬೇಗ ಸಾರಿಗೆ ಒಗ್ಗರಣೆ ಹಾಕೊಂಬಿಟ್ಟು ಹಾಗೆ ಪಲ್ಯನೂ ಮಾಡ್ಕೊಂಬಿಡೋಣ, ಬನ್ನಿ. ಸೊ ಮೊದಲಿಗೆ ಸಾರಿಗೆ ಒಗ್ಗರಣೆ ಹಾಕೊಂಬಿಡೋಣ. ಸೊ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 5 ರಿಂದ 6 ಟೇಬಲ್ ಸ್ಪೂನು ಎಣ್ಣೆ. ಸೊ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ 1 ರಿಂದ 2 ಟೇಬಲ್ ಸ್ಪೂನು. ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಿಟ್ಪಿಟ ಆದ್ಮೇಲೆ ನಮ್ಮ ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಳ್ಳಿ, ಹೆಲ್ತಿಗೆ ಒಳ್ಳೇದು. ಹಾಗಂತೇಳಿ ಬೇಸಿಗೆ ಟೈಮಲ್ಲಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ, ಸೊ ಹೀಟ್ ಆಗ್ಬಿಡುತ್ತೆ ಬಾಡಿ. ಸೊ ಒಂದು 6 ರಿಂದ 8 ಪಾಯಿ ಹಾಕೊಂಡಿದ್ವಿ ಬೆಳ್ಳುಳ್ಳಿ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 1 ರಿಂದ 2, ಓಕೆನಾ. ಸೊ ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ ಚೆನ್ನಾಗೆ. ಸೊ ಒಂದು ಸ್ವಲ್ಪ ರೋಸ್ಟ್ ಆದ್ಮೇಲೆ ಬೆಳ್ಳುಳ್ಳಿ ಎಲ್ಲ, ಈರುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀವಿ ಈರುಳ್ಳಿ. ಸೊ ಸಣ್ಣದಾಗಿ ಹಚ್ಕೊಂಡಿರೋದು. ಸೊ ಇದೆಲ್ಲ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ರೋಸ್ಟ್ ಆದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದೊಂದು ಸ್ವಲ್ಪ ರೋಸ್ಟ್ ಆದ್ಮೇಲೆ ಕರಿಬೇವು ಒಂದು ಕಡ್ಡಿ ಹಾಕೊಂಡಿದ್ದೀವಿ. ಸೊ ಇಷ್ಟು ಹಾಕೊಂಡು ಚೆನ್ನಾಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಲಿ. ಸೊ ಈರುಳ್ಳಿ ಬೇಗ ಬೇಯಬೇಕು ಅಂತ ಒಂದು ಸ್ವಲ್ಪ ಉಪ್ಪು ಹಾಕೊಂತೀವಿ. ಸೊ ಉಪ್ಪನ್ನ ಹಾಕೊಂಡ್ರೆ ಈರುಳ್ಳಿ ಬೇಗ ಬೆಂದೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿ ರೋಸ್ಟ್ ಆದರೆ ಸಾಕು. ಈರುಳ್ಳಿನ ಇಸುಕ್ತಾಗ ಪಿಚುಕ್ಕನ್ಬೇಕು. ಸೊ ಆವಾಗ ಈರುಳ್ಳಿ ಬೆಂದಿದೆ ಅಂತ. ಸೊ ಈರುಳ್ಳಿ ಬೆಂದಾದ್ಮೇಲೆ ಏನು ಮಾಡೋಣ ಅಂದರೆ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಸೊ ಅದನ್ನ ನೆನೆಸಿ ಕ್ಯೂಚ್ಕೊಂಡಿರೋ ಹುಣಸೆ ಹುಳಿ ನೀರು ಹಾಕೊಂಡು, ಸೊ 1 ಒಡ್ಕ ಬೆಲ್ಲ. ಸೊ ಒಂದು ಸ್ವಲ್ಪ ಸಿಹಿ ಹುಳಿ ಎಲ್ಲ ಮಿಕ್ಸೆಡ್ ಆಗಿ ಬರಲಿ ಟೇಸ್ಟ್ ಅಂತ. ಸೊ ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಅರಿಶಿನ ಒಂದು 1/4 ಟೇಬಲ್ ಸ್ಪೂನು, ಆಮೇಲೆ ಸಾಂಬಾರ್ ಪುಡಿ ಒಂದು 4 ರಿಂದ 5 ಟೇಬಲ್ ಸ್ಪೂನು, ಓಕೆನಾ. ಸೊ ಈ ಸಾರು ಎಷ್ಟು ಜನಕ್ಕೆ ಬರುತ್ತೆ ಅಂದ್ರೆ ಒಂದು 3 ರಿಂದ 4 ಜನ ಅಥವಾ 5 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ರೆಡಿ ಆಗುತ್ತೆ. ಸೊ ನೀವು ಇನ್ನೂ ಜಾಸ್ತಿ ಜನ ಇದ್ರೆ ಕ್ವಾಂಟಿಟಿನ ವೇರಿ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ಸಾಂಬಾರ್ ಪುಡಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ಒಂದು ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಮಸಾಲೆ ಎಲ್ಲ. ಸೊ ಇದೆಲ್ಲ ಒಂದು ಸ್ವಲ್ಪ ಗಡ್ಡೆ ಇರೋದೆಲ್ಲ ಹೋಗ್ಬಿಡ್ಲಿ. ಸೊ ನೀಟಾಗಿ ಈ ಥರ ಒಂದು ಕುದಿ ಬಂದಮೇಲೆ ನೆಕ್ಸ್ಟು ಈ ಬೇಳೆ ಕಟ್ ನೀರನ್ನ ಸ್ಟಾರ್ಟಿಂಗಲ್ಲಿ ಬಸ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೊಂಬಿಡ್ಬೇಕು ಫುಲ್ಲು. ಸೊ ನಾವೇನು ಜಾಸ್ತಿ ನೀರೇನು ಹಾಕ್ಕೊಂಡಿರಲಿಲ್ಲ. ಸೊ 1 ಕಪ್ ಬೇಳೆಗೆ 2 ಕಪ್ಪು ವಾಟರ್ ಹಾಕೊಂಡಿದ್ವಿ ಅಷ್ಟೇ.
ಸೊ ಈ ಬೇಳೆ ಕಟ್ ನೀರು ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಕುದಿ ಬಂದ್ಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಈ ಬೇಳೆ ಕಟ್ ತೆಕ್ಕೊಂಡು ಸಪ್ರೇಟಾಗಿ ಈರುಳ್ಳಿ ಎಲ್ಲ ಹುರ್ಕೊಂಡು ಸೊ ಆ ಮಸಾಲೆನ ರುಬ್ಕೊಂಡು ಇದಕ್ಕೆ ಹಾಕೊಂಡ್ಬಿಡ್ಬೇಕು. ಸೊ ಮಸಾಲೆಗೆ ಏನೇನು ಹಾಕಿದ್ವಿ ಅನ್ನೋದು ಮರ್ತೋಗಿದ್ರೆ ವಿಡಿಯೋನ ಸ್ಟಾರ್ಟಿಂಗಿಗೆ ತಗೊಂಡೋಗಿ, ಸೊ ಅದ್ರಲ್ಲಿ ಡೀಟೇಲ್ ಆಗಿ ಹೇಳಿದೀನಿ. ಸೊ ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಒಂದೆರಡು ಕುದಿ ಬಂದರೆ ನಮ್ಮ ಬಸ್ಸಾರು ರೆಡಿ ಆಗುತ್ತೆ. ಇನ್ನು ಪಲ್ಯನೂ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ಸಾರು ರೆಡಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದರೆ, ಸೊ ಈ ಕುದಿಬೇಕಾದ್ರೆ ಸೈಡಲ್ಲೆಲ್ಲ ನೊರೆ ಬರ್ತಾ ಇದೆಯಲ್ಲ, ಸೊ ಆ ನೊರೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದಾಗ ನಮ್ಮ ಸಾರು ರೆಡಿ ಆಗಿದೆ ಅಂತ. ಸೊ ಫೈನಲ್ ಆಗಿ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ರೆ ನಮ್ಮ ಬಸ್ಸಾರು ರೆಡಿ. ಸೊ ಬನ್ನಿ ಹಾಗೆ ಪಲ್ಯನೂ ಪ್ರಿಪೇರ್ ಮಾಡ್ಕೊಂಬಿಡೋಣ. ಸೊ ಅದೇ ಥರ ಒಂದು ಬಟ್ಲೆ ತೊಗೊಂಡು ಒಂದು 5 6 ಟೇಬಲ್ ಸ್ಪೂನ್ ಎಣ್ಣೆ, ಸೊ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನೂ ಒಂದು ಸ್ವಲ್ಪ ಎಲ್ಲ ಚಿಕ್ಬಿಟ್ಟು ಆದಮೇಲೆ ಹಸಿಮೆಣಸಿನ್ಕಾಯಿ ಒಂದು 2 ರಿಂದ 3 ಉದುದ ಅಥವಾ ರೌಂಡಾಗಿ ಹಚ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ, ಆಮೇಲೆ ಈರುಳ್ಳಿ 1 ಗಡ್ಡೆ ಅಥವಾ ಅರ್ಧ ಗಡ್ಡೆ ಸೊ ಸಣ್ಣದಾಗಿ ಹಚ್ಕೊಂಡಿರೋದು. ಸೊ ಈರುಳ್ಳಿ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಬನ್ನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಈರುಳ್ಳಿ ಎಲ್ಲ ರೋಸ್ಟ್ ಆದಮೇಲೆ ಕರಿಬೇವು, ಆಮೇಲೆ ಹಸಿ ಕೊಬ್ಬರಿ. ಸೊ ಹಸಿ ಕೊಬ್ಬರಿ ಸ್ಟಾರ್ಟಿಂಗೇ ಹಾಕೊಂಬಿಡ್ರಿ, ಯಾಕಂದರೆ ನೀವು ಮಧ್ಯಾಹ್ನ ಮಾಡಿದ್ರೆ ನೈಟ್ವರೆಗೂ ಇರಬೇಕು ಅಂದರೆ ಹಸಿ ಕೊಬ್ಬರಿ ಲಾಸ್ಟಿಗೆ ಹಾಕೊಂಡ್ರೆ ಕೊಳ್ತೋಗುತ್ತೆ, ಅಂದರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಹಸಿ ಕೊಬ್ಬರಿ ಸ್ಟಾರ್ಟಿಂಗೇ ಹಾಕೊಂಬಿಟ್ರೆ ಸೊ ರಾತ್ರಿವರೆಗೂ ಇರುತ್ತೆ, ತೊಂದರೆ ಇಲ್ಲ, ಆರಾಮಾಗಿ ತಿನ್ಬೋದು. ಸೊ ಹಸಿ ಕೊಬ್ಬರಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ, ಸೊ ಹಸಿ ಕೊಬ್ಬರಿ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಆಗಲಿ, ಒಂದು 2 ನಿಮಿಷ ಕೈ ಆಡಿಸಿದ್ರೆ ಸಾಕು. ಆಮೇಲೆ ಈ ಬಸ್ಕೊಂಡಿದ್ವಲ್ಲ, ಸೊ ನೀರೆಲ್ಲ ಸಾರಿಗೆ ಹಾಕಿದ್ವಿ. ಈ ಉಳಿದಿರೋ ತರಕಾರಿ ತೊಗರಿಬೇಳೆ ಎಲ್ಲ ಸೊ ಈ ಪಲ್ಯಕ್ಕೆ ಹಾಕ್ತಾ ಇದೀವಿ. ಸೊ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಕೈ ಆಡಿಸಿದ್ರೆ ನಮ್ಮ ಪಲ್ಯನೂ ರೆಡಿ. ಸೊ ಬಸ್ಸಾರು ವಿತ್ ಪಲ್ಯ ಹೆವಿ ಟೇಸ್ಟಿ. ಸೊ ನೀವೊಂದ್ಸಲ ಟ್ರೈ ಮಾಡಲೇಬೇಕು. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ವಾರಕ್ಕೆ 1-2 ಸಲ ಮಾಡೋದಂತೂ ಗ್ಯಾರಂಟಿ. ಸೊ ಈ ಸ್ಟೈಲಲ್ಲಿ ನೀವು ಮಾಡಿರಲ್ಲ ಅನಿಸುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಸೊ ಒಂದು 5 ನಿಮಿಷ ಈ ಥರ ಚೆನ್ನಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಬಿಟ್ರೆ ನಮ್ಮ ಪಲ್ಯನೂ ರೆಡಿ ಆಗೋಗುತ್ತೆ. ಸೊ ಲಾಸ್ಟಿಗೆ ಇನ್ನೇನು ಸೇಮು ಕೊತ್ತಂಬರಿ ಲೈಟಾಗಿ ಉದುರಿಸ್ಕೊಂಬಿಟ್ರೆ ಆಹಾ ಎಷ್ಟು ಟೇಸ್ಟಿ ಅಂದರೆ ಅನ್ನೋ ಕಂಕೊಂಡು ತಿಂತಾ ಇದ್ರೆ ಸೊ ಒಂದೇ ಒಪ್ಪತ್ತಿಗೆ ಇಷ್ಟು ಪಲ್ಯನೂ ಖಾಲಿ ಮಾಡಿಬಿಡ್ತೀರಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಸೊ ಗೈಸ್ ನೋಡೋದ್ರಲ್ಲ, ಹೆಲ್ದಿ ಬಸ್ಸಾರು ಪ್ಲಸ್ ಪಲ್ಯ. ಸೊ ಟೇಸ್ಟಿ ಅಂಡ್ ಸೂಪರ್ ಫಾಸ್ಟ್, ಸಿಂಪಲ್ ಅಂಡ್ ಹೆಲ್ದಿ. ಸೊ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ನೀವೇ ನೋಡಿದ್ರಿ. ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.